ಕರುಣಾಕರನಿಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಉಂಟು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಕರುಣಾಕರ ಅಂತ ಕರೆಸಿಕೊಂಡಂತಹ ಶ್ರೀಮನ್ನಾರಾಯಣ ಮಗನನ್ನುವಂತಹ ನನ್ನ ಪ್ರೀತಿ ಮನ್ಮತ ಜಗತ್ತಿನ ಜೀವ ಜಾಲಗಳ ಮತವನ್ನು ಮಧ್ಯವಲ್ಲ ಸಮರ್ಥನು ಯಾವನೋ ಅವನನ್ನು ಮನ್ಮಥ ಅಂತ ಕರೆಯುವುದು, ರಾಮ ಅಂತ ಕರೆಯುವುದು. ಮನೆ ವಿಚಿತ್ರ ಏನು ಗೊತ್ತಾ, ಮಾನವನ ಬದುಕಿಗೆ ಮಾರಕವಾಗಿರುವಂತಹ ವಿಷಕ್ವತ್ವಗಳಲ್ಲಿ ಮೊದಲನೆಯದು ಕಾಮ ಅಂತ ಕರೆಯುವುದು. ಆಮೇಲೆ ಪುರುಷಾರ್ಥ ಚತುಷ್ಟಯಗಳಲ್ಲಿ ಮೂರನೆಯದು ಕಾಮ ಅಂತ ಹೇಳುದು. ವಿಷಕ್ವರ್ಗಗಳಲ್ಲಿ ಆಮೇಲೆ ಧರ್ಮಾರ್ಥ ಕಾಮಮೋಕ್ಷ ಅಲ್ಲಿ ಮೂರನೇ. ಕೆಲವರು ಕಾಮ ಅಂತ ನಿಕೃಷ್ಟ ಅಂತ ಕರೆಯುದು, ಇನ್ನು ಕೆಲವರು ಗರಿಷ್ಠ ಅಂತ ಕರೆದು, ಇನ್ನು ಕೆಲವರು ಕನಿಷ್ಠ ಅಂತ ಕರೆದು. ಕನಿಷ್ಠವೂ ಅಲ್ಲ ನಿಕೃಷ್ಟವೂ ಅಲ್ಲ, ಕಾಮ ಒಂದು ಪರಿಪುಷ್ಟ ಎನ್ನುವುದು ಕೆಲವು ಹೆಸರಿಗೆ ಗೊತ್ತಿಲ್ಲವೇ ಇಲ್ಲ ನೋಡಿ. ನಾವು ಯಾವುದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೂಲಕವಾಗಿ ಅದರ ಶ್ರೇಷ್ಠತೆ ಗರಿಷ್ಠತೆ ಪ್ರಾಮುಖ್ಯವಾಗುತ್ತದೆ. ಆ ನೆಲೆಯಲ್ಲಿ ಯೋಚನೆ ಮಾಡುತ್ತಿದ್ದರೆ ಕಾಮ ಇಲ್ಲದೆ ಪ್ರೇಮ ಇಲ್ಲ, ಪ್ರೇಮ ಇಲ್ಲದೆ ಬದುಕಿಲ್ಲ, ಬದುಕಿಲ್ಲದೆ ಪ್ರಪಂಚವೇ ಇಲ್ಲ. ಪ್ರಪಂಚದ ಜೀವಿಗಳ ಜೀವನ ವ್ಯವಹಾರ ನಡೆಯಬೇಕಿದೆ ಮೂಲವಾಗಿ ಬೇಕಾದದ್ದು ಯಾವುದಂತ ಹೇಳಿದ್ರೆ ಅದು ಕಾಮ. ಅಲ್ಲಿ ಪಾಯಸದ ಬಾಂಡೆ ಇರ್ತದೆ, ಮಗುವನ್ನು ಇಲ್ಲಿ ಕುಳಿತಿರ್ತದೆ, ಹೋಗಿ ಆ ಪಾಯಸವನ್ನು ಉಣ್ಣಬೇಕು ಅಂತಾದ್ರೆ ಇಲ್ಲೇ ಕುಳಿತುಕೊಂಡು ಪಾಯಸ ಪಾಯಸ ಅಂತ ಹೇಳಿದ್ರೆ ಬಾಯಿ ತುರುತ್ತದ, ಬಾಯಿ ಹೋಗಿಲ್ಲ, ಅಲ್ಲಿಗೆ ಹೋಗಬೇಕು, ಪಾಯಸ ಬಾಂಡೆಗೆ ಕೈ ಹಾಕಬೇಕು, ಎತ್ತಿನ ತನ್ನ ನಾಲಿಗೆ ಇಟ್ಟು ನಿಂತಬೇಕಾಗುತ್ತದೆ. ಹಾಗಿದ್ರೆ ಮೊದಲು ಪ್ರಯತ್ನ ಹುಟ್ಟಬೇಕು ಬೇಡ. ಕಾಮ ಎನ್ನುವುದು ಬಯಕೆ, ತಾನು ಶ್ರೇಷ್ಠನಾಗಬೇಕು, ತಾನು ಸಾವಿರ ಸಾವಿರ ಮಂದಿಯ ಮಧ್ಯದಲ್ಲಿ ಎಷ್ಟು ಕಾಣಿಸಿಕೊಳ್ಳಬೇಕು ಎನ್ನುವಂತ ಬಯಕೆ ಇರಬೇಕಿದೆ. ಕಾಣಿಸಿಕೊಳ್ಳಿಕ್ಕಾಗ್ತದೆ ಸ್ವಾಮಿ, ಆಗುದಿಲ್ಲ. ಭಕ್ಷಣ ಮನೆಯಲ್ಲಿದ್ದಾಗ ಬೇಕಾದಷ್ಟು ಉಪಾಯಗಳು ಹೊಳೆಯುತ್ತವೆ, ಬೇರೆ ಬೇರೆ ರಾಗಗಳು ಹೊಳೆಯುತ್ತವೆ. ಹಾಗಂತ ಯಾವತ್ತು ಭಕ್ಷಣ ಮನೆಯಲ್ಲಿ ಇಲ್ಲಿಗಾಗ್ತದ? ಆಗುವುದಿಲ್ಲ. ಹೊರಗೆ ಬರಬೇಕು. ನಾವು ಪ್ರಕಾಶ ಬಂದರೆ ಮಾತ್ರ ಪ್ರಭುತ್ವಕ್ಕೆ ಬರುವುದಕ್ಕೆ ಸಾಧ್ಯ ಆಗುತ್ತದೆ, ಜನರನ್ನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗುವುದು ಯಾವುದಕ್ಕೆ ಕೇಳಿದ್ರೆ ಕಾಮ. ಆದ್ರಿಂದ ಕಾಮ ಶ್ರೇಷ್ಠ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮುಖ್ಯ ಹೇಳ್ತೇನೆ, ಆಯಾಸವಾದರೂ ಆನಂದ ಪಡುವಂತಹ ಕ್ರಿಯೆ ಯಾವ ಅಂತ ಕೇಳಿದ್ರೆ ಅದು ಮಿಲನ ಮಹೋತ್ಸವ. ಹೌದು, ಕೊನೆ ಯಾವ ವಿದ್ಯೆಯಾಗಲಿ ವಿದ್ಯೆ ಕಲಿಯಲು ಬಾಲ್ಯವೇ ಹದಲ್ಲ ಅಂತ ಹೇಳಿದೌದ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಬೇಕು, ಬಾಲ್ಯದಲ್ಲೇ ವಿದ್ಯೆಯನ್ನು ಕಲಿತ ವಿದ್ಯೆಗಳು ಹೇಳ್ತಾ ಇರ್ತಂತ. ಆದರೆ ವಿಶೇಷತೆ ಏನು ಗೊತ್ತಾ, ಬಾಲ್ಯದಲ್ಲಿ ಕಲಿಯದೇ ಇದ್ದ ಪ್ರಾಯಕ್ಕೆ ಬಂದ ಮೇಲೆ ಕಲಿಯುವ ಗುರುಗಳಿಲ್ಲದೆ ಕಲಿಯುವಂತ ಏಕೈಕ ವಿದ್ಯೆ ಅಂತ ಹೇಳಿದ್ರು ಕಾಮವಿದ್ಯೆ ಮಾತ್ರ. ಅದಕ್ಕೆ ಗುರುಗಳೇ ಬೇಡ ನೋಡಿ. ಆದರೆ ಅವರು ಯಾವುದಾದ್ರೂ ಇತಿ ವಿದ್ಯೆಯನ್ನು ಬೇಕಾಗ್ತದೆ. ಕಾಮ ಪ್ರೇಮ ಇದು ಅಭ್ಯಾಸಿ ಪಡೆದವರಿಗೆ ನಾಮೇ ಆಗುವುದು. ಅದು ಕೆಲವರಿಗೆ ಗೊತ್ತಿಲ್ಲ. ಆದ್ದರಿಂದ ಹೀಗೆ ನಿಕೃಷ್ಟ ಕಾಮ ಅಂತ ಹೇಳಿದ್ರೆ ಏನೂ ಅಲ್ಲ ಅಂತ ನಿಕೃಷ್ಟ ಭಾವದಿಂದ ನೋಡ್ತಾರೆ. ಅದು ನನ್ನ ತಪ್ಪಲ್ಲ, ನಾನು ಭೇದ ಭಾವ ಮಾಡುವುದಲ್ಲ. ನಿಮ್ಮಲ್ಲೇ ಹೇಳ್ತೇನೆ, ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತಾರೆ ಸೂರ್ಯದೇವ. ಸೂರ್ಯ ಎಲ್ಲ ವಸ್ತುವಿನೂ ಸಮಾನವಾದ ಬೆಳಕನ್ನು ತೆಗೆದಿದ್ರು ಸೂರ್ಯಕಾಂತ ಶಿಲೆ ಅಂತ ಒಂದು. ಆ ಸೂರ್ಯಕಾಂತ ಶಿಲೆಯಲ್ಲಿ ಶಾಖವನ್ನು ಹಾಕ್ತಾರೆ. ಸ್ವಭಾವ ಸೂರ್ಯಕಾಂತ ಶಿಲೆ ಸ್ವಭಾವ. ಹಾಗೆ ಎಲ್ಲರಿಗೂ ಸಮಾನವಾದಂತಹ ಬಾಣ ಪ್ರಯೋಗ ಮಾಡಿದ್ರು ಸಹ ಅವರವರ ಮೂಲ ಸ್ವಭಾವ ಅಂತ ಏನುಂಟು ಅದರಿಂದ ಅದನ್ನು ಹೆಚ್ಚು ಮಾಡಿಕೊಳ್ತಾರೆ ಬಿಟ್ಟು ಬೇರೆ ಏನಲ್ಲ. ಬೇರೆ ಪ್ರಪಂಚದಲ್ಲಿ ಮೇಳಗಳಿಗೆ ಮಾಡಿಕೊಳ್ಳೋದಿಲ್ಲ. ಆದ್ರೆ ಚಿಕ್ಕ ಚೊಕ್ಕ ಚಿನ್ನದಂತ ಮೇಳ ಯಾವುದು ಅಂತ ಬಂದ ಯಾವ ಮೇಳ ಅಲ್ಲ. ನೀವು ನಮ್ಮ ಅಪ್ಪನ ಹೇಳಿ ಸ್ವಲ್ಪ ಅನುಮಾನ ಮಾಡ್ತಿದ್ರೆ ಅದು ರತಿಯ ಮೇಳ. ನನ್ನನ್ನು ರತಿಯ ಮೇಳಗಳಿಪ್ಪ ಕಾಮನು ಅಂತಲೇ ಕರೆದದ್ದು. ಮೇಳ ಯಾರು ಮುಖ್ಯ ಅಲ್ಲ, ಅದರಲ್ಲಿ ಇದ್ದವರು ಯಾರು, ಎಂಥವರು, ಎಷ್ಟು ಗಟ್ಟಿ ಮುಟ್ಟಿದ್ದಾರೆ, ಹೇಗಿದ್ದಾರೆ, ಹೇಗೆ ಶ್ರದ್ಧೆಗೆ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತದೆ. ಆ ಒಟ್ಟಿಗೆ ನಮ್ಮ ಅಪ್ಪನ ನೀವು ಪ್ರತಿಯ ಮೇಳ ಹೆಸರು ಪ್ರತಿಯ ಮೇಳ ಯಜಮಾನಿಗೆಲ್ಲ ನನ್ನ ಜವಳಿ ನಾವು ಹೇಳ್ತೀವಿ. ಕೆಲವು ಸಲ ಹಾಗೆ ಪ್ರಕಾಶ ಯಾರು ಹೇಳ್ತಾರೆ
ನೀ ನನ್ನ ಎದುರು ಬಂದಾಗೂ ನನಗೆ ಕೇಳ್ತಾರೆ. ಹಾಗಾಗಿ ಕಾಡದೇ ಮಾಡುವ ಪರಿಣಾಮವಾಗಿ ನೀನೇ ಇಂದ್ರಿಯಗಳಿಗೆ ಅಧಿಪತಿಯಾಗಿ ಇಂದ್ರನಾಗಿ ನಾನು ಸ್ವಲ್ಪ ಅಲ್ಲ ಅಧಿಕಾರದಲ್ಲಿ ನಮಗೆ ಸ್ಥಾನಮಾನ ಒಂದೇ. ಈಗ ನಮ್ಮಲ್ಲೇನು ಗಮನ ಉಂಟಾ? ಒಂದು 50-50 ಹಂಚಿಕೊಳ್ಬೇಕು ಅಂತ ಏನಾದ್ರು ಉಂಟಾ? ಕಾಲವನ್ನು ನೀನು ಹೆಚ್ಚು, ಕಾಲ ಕೂಡಿ ಬಂದ್ರೆ ನಾನು ಹೆಚ್ಚು. ಸರಿ, ಆದರೆ ಯಾವ ಕಾಲದಲ್ಲಿ ನೀನು ಹೇಗಿರ್ತಿ ಅಂತ ಹೇಳಿದ್ರೆ ಆಗುದಿಲ್ಲ. ಯಾಕಂದ್ರೆ ಶರೀರವಾದಂತಹ ನೀನು ಇವತ್ತು ಕಾಲ ಹೀಗೆಂತಲ್ಲ, ಹೇಗೆ ಅಂತ ಹೇಳಲಿಕ್ಕೆ ಹಾಗಾಗಿ ಯಾಕೆ ಬಂದ್ರೆ ನಾನು ಕೇಳಿದ ಮೇಲೆ ಉಳಿಯುವುದು ಹೇಳುವುದೇನುತ್ತದೆ? ಪ್ರಪಂಚದಲ್ಲಿ ಹೇಳಿ ಕೇಳಿ ಆಗುವಂತಹದ್ದು ನಿಖರವಾಗಿ ಗಣಿತ, ಲೆಕ್ಕಾಚಾರ. ಆ ಲೆಕ್ಕಾಚಾರ ತಪ್ಪಿಸುವ ಬಗ್ಗೆ ಈಗ ಪ್ರಪಂಚದಲ್ಲಿ ಒಂದು ಕೂಡಿಸಿದ್ರೆ 1 2 ಹೌದು ಲೆಕ್ಕಾಚಾರ. ನೀನು ಮನಸ್ಸು ಮಾಡಿದ್ರೆ 1 ಕೂಡಿಸಿ 1 3 ಆಗ್ತದೆ. ಮತ್ತೆ ಯೋಗ ಇದ್ರೆ ಹಾಗೆ 4 ಆಗ್ತದೆ. ಹಾಗೆ ಒಂದು ಕೂಡಿದಾಗ 3 ಅಥವಾ 4 ಆಗುವುದಕ್ಕೆ ಗಣಿತ ತಪ್ಪಿಸಿದವನಿ. ಹಾಗಾಗಿ ನೀವು ಕೇಳು. ಹೇಳುವುದಕ್ಕಾಗಿ ಬಂದವರು ಹೇಳುವುದು ಹೇಗೆ? ಈ ಸಲ ಕರ್ನಾಟಕ ಬೇರೆಯವ್ರ ಜೊತೆ ಮಾಡಿ ಬರ್ತಿದ್ದೆ ಅಂತ ಗೊತ್ತಾಗುವುದು ನನಗೆ. ಅಲ್ಲ, ತಿರುಗಾಟ ನೀವು ಸಾಮಾನ್ಯವಾಗಿ ಶಕ್ತಿಯನ್ನು ಕರ್ಕೊಂಡು ಹೋಗುವುದಿಲ್ಲ. ಮೇಲಕ್ಕೆ ಕರ್ಕೊಂಡು ಬಂದಿದ್ದೀರಿ. ಅವನಿಗೆ ನೀನು ತಿರುಗಾಟ ಮಾಡೋದು ಆಕ್ಷೇಪವೇ ಅಲ್ಲ. ಎಷ್ಟು ವರ್ಷ ತಿರುಗಾಟ ಮಾಡಿರೋ ಅವನೊಟ್ಟಿಗೂ ತಿರುಗಾಟ ಮಾಡಿದ್ದಕ್ಕೆ ಆಕ್ಷೇಪ, ನನ್ನೊಟ್ಟಿಗೆ ನೀನು ತಿರುಗಾಟ ಮಾಡುವುದಕ್ಕೆ ಆಕ್ಷೇಪ. ಹಾಗಾಗಿ ಸುತ್ತು ಬಳಸಿ ಮಾಧ್ಯಮಕ್ಕೆ ಗಾದೆಯ ಪುತ್ರನಾದಂತಹ ಕಶ್ಯಪ ಅವರ ಆತನ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಆತನ ತಪಪ್ರಭಾವಕ್ಕೆ ಸ್ವರ್ಗವೇ ಸುಡುತ್ತಾ ಇದೆ, ನನ್ನನಿಸ್ತಾ ಇದೆ. ಸರಿ, ಸ್ವರ್ಗ ಸುಡುವುದಕ್ಕೂ ನೀವೀಗ ನಾಗರೇಂದ್ರ ಜೊತೆ ಬರುವುದಕ್ಕೂ ಅವ ತಪಸ್ ಬಿಡಬೇಕಲ್ಲ. ಅದಕ್ಕೆ ತಪಸ್ ಬಿಡಬೇಕಂತಾದ್ರೆ ನೀನು ಹೋಗ್ಬೇಕಲ್ಲ. ನಾನೇ ಮಾಡ್ಬೇಕು. ನೀನು ಹೋಗ್ಬೇಕಾದ್ರೆ ನೀನು ಬರಬೇಕಲ್ಲ. ನಾನು ಯಾಕೆ ಬರ್ಬೇಕು? ನೀನು ಬರ್ಬೇಕಂತಾದ್ರೆ ನಾನು ಇರ್ಬೇಕಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ರೆ ಪೂರ ಹೆಚ್ಚಿಗೆ ಬೇಕು. ಅಲ್ಲಿಗೆ ಹೋದ ಮೇಲೆ ಆತ ಬಾಕಿ ಪ್ರಪಂಚಕ್ಕೆ ಬರಬೇಕಂತಾದ್ರೆ ಮೇಲಕ್ಕೆ ಸಹಾಯ ಬೇಕು. ಅಷ್ಟು ಮಾತ್ರವಲ್ಲ, ನಾನೇ ಮಾಡ್ಬೇಕು. ನಾನಿರ್ತೇನೆ, ಗಾಳಿ ಸಹಾಯ ಇರ್ತದೆ.
ಅಂತಲ್ಲ ಉಂಟು. ಆದರೆ ಯಾವ ಕಾರಣಕ್ಕೆ ಯಾರು ಹೇಗೆ ಅಂತ ಬೇಕಾಗುತ್ತದೆ. ಈಗ ಕಾಫಿ ಸುತ್ತನಿಂದ ಆದಂತಹ ಪರಿಣಾಮದಿಂದ ಉಚ್ಚಿತನಾಗಿದ್ದೀನಿ, ಅಂಚಿತನಾಗಿದ್ದೀನಿ. ನೀವು ಅಂಜಬೇಕಾದ ಸಮಯ ಉಂಟಾ? ಅಂಜಿದಂತಹ ನೀನು ಒಂದು ನನ್ನಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಿನ್ನ ಶರಣೊಳಗೊಳಿಸಿ ನಿನ್ನ ಜನಗೊಳಿಸಿ ಅದನ್ನು ಚೆನ್ನಾಗಿಯೇ ಕಲಿಸಬೇಕು ಅಂತ ನೀನು ಹೇಳ್ತಾ ಇದ್ದಾದರೆ ಅದಕ್ಕೆ ಅಭಯವನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಹೌದು, ಏನು ಮಾತಾಡಲ್ಲ ಭಕ್ತರು ಬರ್ತಾರೆ ಮತ್ತೆ ಹಣದ ಬರ್ತಾರೆ ಎಲ್ಲ ಬರಲಿ ಬಂದ್ರೆ ನಮಗಾಗಿ ಇರ್ತದೆ. ಮೂರು ಲೋಕವೇ ನನ್ನ ಶರಣತೆ ಕಂಡಾಗುತ್ತವೆ. ಹೌದಾ? ಯಾಕಂದ್ರೆ ಕಾಮದಿಂದ ಮಿಗಿಲಾದ ಬೀಜಾರವಿಲ್ಲ ಎಂದು ಮಾತು ಹೊರಟದ್ದು. ಈಗ ನಾನು ಮನಸ್ಸು ಮಾಡಿದ್ದೆ ಅಂತ ಆದ್ರೆ ಲೋಕಲೋಕದ ಜನರು ಸಹ ನನ್ನ ಶರಣಹತ್ತಿಗೆ ಕಲ್ಲಣಿಸ್ತಾರೆ, ಕೈ ಮುಗಿತಾರೆ. ಮೂರು ಲೋಕವೇ ಸಹ ನನ್ನ ಅಂಕೆಯಲ್ಲಿ ನಾವು ಚಕ್ರೇಶ್ವರ ಅಂತ ಕರೆಸಿಕೊಳ್ಳುವವರನ್ನು ನಾನು ಮನಸ್ಸು ಮಾಡಿದಂತಾದ್ರೆ ಕೇವಲ ಮೂಗುತಿಯನ್ನು ಇಟ್ಟವರಿಗೆ ಮಾತ್ರ ಅಲ್ಲ, ಮಚ್ಚ ಇದ್ದವರನ್ನು ಹೊರಬಿಟ್ಟು ಸಂಬಂಧ ಎನ್ನುವುದು ಗಂಡು ಹೆಣ್ಣು ಹೆಚ್ಚೇಕೆ ನೀನು ಸರಿ ಮನಸ್ಸು ಮಾಡಿದ ಗಂಡು ಗಂಡು ಹೆಣ್ಣು ಹೆಣ್ಣು ಅವು ಆಗ್ತದೆ. ತೀಕ್ಷ್ಣತೆಯ ಹಾಗೆ ನಿನ್ನ ಪ್ರಭಾವ ಎಂತ ನೀನು ಯಾವಾಗ ಇಲ್ಲಿಗೆ ಬಂದೆಯೋ ಒಂದು ಕೇಳಿಕೊಂಡೆಯೋ ಆಗ ನಿನಗಾಗಿ ಸೂರ್ಯ ಮಾಡ್ತಾರೆ. ಈ ಸರ್ತಿ ನಾನು ಹೆದರಿಕಿಲ್ಲ ಅಂತ ಹೇಳಿಲ್ಲ. ನನಗೆ ಹೆದರಿಕೆ ಹೋಗಿಲ್ಲ. ನನಗೆ ನಿನಗೆ ಹೌದು ನಿನಗೆ Like